ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಮಾಡು, ಹಾಯ್ ಮಾಡು ಕಂದ, ಹಾಯ್. ಏಯ್ ಹಾಯ್ ಮಾಡು. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಾವು ಇದಕ್ಕೆ ಬರ್ಸಿದ್ವಿ ಇವತ್ತು. ಅಭಿಷೇಕ, ಏನು ಅಭಿಷೇಕ? ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ. ಸೊ ಈಗ ಹೊರಟಿದ್ವಿ. ಅಥರ್ವನ್ನ ಸ್ಕೂಲಿಗೆ ಕಳಿಸಿದ್ವಿ. ಸ್ಕೂಲಿಗೆ ಕಳಿಸಿಲ್ಲ, ಒಂದು ವ್ಯಾನ್ ಇನ್ನೂ ಬರೋದು ಇನ್ನೂ ಹಾಫ್ ಆನ್ ಅವರ್ ಆ ಥರ ಆಗುತ್ತೆ. ಸೊ ಅಷ್ಟರಲ್ಲಿ ಅವನು ಟಿಫನ್ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ಲಿ, ನಾವು ಬರೋದು ಲೇಟ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಇವತ್ತು ಆರಿನ ಒಂದ್ಸಲ ಕರ್ಕೊಂಡೋಗಿಲ್ಲ ಈ ದೇವಸ್ಥಾನಕ್ಕೆ, ಹಾಗಾಗಿ ಹೋಗ್ತಾ ಇದ್ದೀವಿ ನಾವು. ಹಾಂ ಬನ್ನಿ ಹೋಗೋಣ ಈಗ. ಸಾಳೆ 30 ಜಾಸ್ತಿ ಆಗ್ತಾನೆ. ಇದೊಂದು ಮರ ಜಾಸ್ತಿ ಹಾಕು ನೋಡಿ, ಕೈ ಉತ್ತಾ ಬಿಡು, ಹಿಂಗೆ ಮಡಿಸ್ಬೇಡ, ನೋಡ್ಕೊಳ್ಳಿ. ಉತ್ತಾ ಬಿಡು. ನೋಡು ಕೈ ಹಿಂಗೆ ಅನ್ಬಿಟ್ಟು ಹಲ್ಕ ಹೊಡಿತೀಯಾ. ಫ್ರೆಂಡ್ಸ್, ಈಗ ನಾವು ಹೂ ತೊಗೊಂಡು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಅಭಿಷೇಕ ಬರ್ಸಿರೋದ್ರಿಂದ ಸೊ ಇಷ್ಟೊತ್ತಿಗೆ ಅಭಿಷೇಕ ಎಲ್ಲ ಆಗಿರುತ್ತೆ. ಇನ್ನೇನು ಪೂಜೆ ಮಾಡೋ ಸಮಯ. ಅವ್ರು ಹೇಳಿದರು ಪೂಜೆ ಇಷ್ಟೊತ್ತಿಗೆ ಆಗುತ್ತೆ, ನೀವು ಅಷ್ಟೊತ್ತಿಗೆ ಬಂದ್ಬಿಡಿ ಅಂತ. ನಾವು ಪ್ರತಿ ಸಲ ಹಿಂಗೆ ಅಭಿಷೇಕಕ್ಕೆ ಬರೆಸ್ದಾಗ್ಲೂ ಕೂಡ ಇದೇ ಥರ ಹೋಗ್ತೀವಿ. ಸೊ ಆಲ್ರೆಡಿ ನಾವೀಗ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆ ದೇವ್ರು ಬಂದು ವೀರಭದ್ರೇಶ್ವರ, ಹೆಣ್ದೇವ್ರು ಬಂದು ಮಳಲಿ ಲಕ್ಷ್ಮೀದೇವಿ ಅಂತ ಅಂದ್ಬಿಟ್ಟು. ಸೊ ಈ ದೇವಸ್ಥಾನದ ಬಗ್ಗೆ ಅಂದರೆ, ಒಂದು ಮನೆ ದೇವ್ರು ಬಿಟ್ಟರೆ ಮನೆ ಹಾಳು ಅನ್ನೋ ಒಂದು ಮಾತನ್ನ ಯೂಶಲಿ ಕೇಳಿರ್ತೀರ. ಸೊ ಯಾವತ್ತೂ ಕೂಡ ಮನೆ ದೇವ್ರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ನಮ್ಮ ಕೈಲಿ ಯಾವಾಗ ಸಾಧ್ಯ ಆಗುತ್ತೋ ಅವಾಗೆಲ್ಲ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲನಾದರೂ, ಕೆಲವ್ರಿಗೆ ತುಂಬ ದೂರ ಇರುತ್ತೆ ದೇವಸ್ಥಾನ ಅಂಥವ್ರು ವರ್ಷಕ್ಕೆ ಒಂದು ಸಲನಾದ್ರೂ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ನಿಜವಾಗ್ಲೂ ಏಳಿಗೆ ಅನ್ನೋದಾಗುತ್ತೆ, ಒಳ್ಳೇದು ಅನ್ನೋದಾಗುತ್ತೆ. ಸೊ ನಾವು ಈಗ ನನ್ನ ಆರ್ಯನ್ ಪ್ರೆಗ್ನೆನ್ಸಿಗಿಂತ ಮುಂಚೆ ತುಂಬ ಸಲ ಬರ್ತಾಯಿದ್ವಿ ನೋಡಿ. ಈಗ ದೇವರಿಂದ ಇವಾಗ ಹೂ ಆಗುತ್ತೆ, ಅದು ನೋಡಿದಾಗಂತೂ ನನಗೆ ಪ್ರತಿ ಸಲ ನಾವು ಈ ಥರ ಏನಾದರೂ ಸೇವೆ ಮಾಡಿಸಿದಾಗ, ದೇವಸ್ಥಾನಕ್ಕೆ ಬಂದಾಗ ಈ ಥರ ಹಿಂಗಾದಾಗ ಅದು ಕಣ್ಣು ತುಂಬಿ ಬರುತ್ತೆ ನಮಗೆ. ನಾನು ಆರ್ಯಂದು ಡೆಲಿವರಿ ಎಲ್ಲ ಆದಮೇಲೆ ಬಂದೇ ಇರಲಿಲ್ಲ, ಇವಾಗ ತುಂಬ ದಿನ ಆದಮೇಲೆ ಬಂದಿದ್ದು. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ಸಮಯ ಕೂಡ ಆಗಲೇ ತುಂಬ ಆಗಿತ್ತು, ಹಾಗಾಗಿ ಈಗ ನಾವು ಬರ್ತಾನೆ ಇಡ್ಲಿ ತೊಗೊಂಡು ಬಂದುಬಿಟ್ವಿ. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಬೇಕು, ಮತ್ತು ಕೆಲಸ ಇದೆ ಅಲ್ವಾ, ಹಾಗಾಗಿ ತಿಂಡಿ ತಿನ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ತಿಂಡಿ ಬರ್ತಾ ಹೋಟೆಲಲ್ಲಿ ಇಡ್ಲಿ ತೊಗೊಬಂದ್ವಿ. ಡಿಪ್ ಇಡ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಮಾರ್ತಾರೆ. ಸೊ ಚೆನ್ನಾಗಿರುತ್ತೆ ಸಾಫ್ಟಾಗಿ, ಹಾಗಾಗಿ ತಿಂಡಿ ಬಂದು ಅಲ್ಲೇ ಬರ್ತಾ ಇಡ್ಲಿ ತೊಗೊಂಡು ಬಂದ್ವಿ. ಫ್ರೆಂಡ್ಸ್, ಈಗ ನಾನು ಈವ್ನಿಂಗಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಅಂದರೆ, ಈಗ ಹೊರಗೆ ಹೋಗ್ತಾ ಇದ್ದೀವಿ. ನಾನು, ಅಥರ್ವ ಮತ್ತು ನವೀನ್ 3 ಜನ. ಸೊ ನಮ್ಮ ಅಥರ್ವಂಗೆ ಶಾಪಿಂಗ್ ಮಾಡಿಸ್ಬೇಕಂತೆ, ಅದೇನು ತೊಗೋತಾನೋ ಗೊತ್ತಿಲ್ಲ. ಚಪ್ಪಲಿ, ಆಮೇಲೆ ಸಿಲ್ಕ್ ಸ್ಯಾರಿ. ಯಾರಿಗೆ? ಸರ್ ಹೇಳಿ ಮಮ್ಮಿಗ ಸಿಲ್ಕ್ ಸ್ಯಾರಿ ತರ್ತೀಯಾ? ಎಷ್ಟು ಬೇಕಿತ್ತು? ಓಕೆ, ನನ್ನ ಮಗ ನಂಗೆ ಸಿಲ್ಕ್ ಸ್ಯಾರಿ ಕೊಡಿಸ್ತಾನಂತೆ. ಎಷ್ಟಕ್ಕಿದೆ ನಿಮ್ದು ಐಟಿ? ನಿಮ್ಗೆ ಎಷ್ಟು ಬೇಕಿತ್ತು? ಬೇಜಾರು ಮಾಡ್ಕೊತಾ ಇದ್ದೀನಾ? ಬೇಜಾರೆಲ್ಲ, ಖುಷಿ ಆಯ್ತು ನನಗೆ ನೀನು ಸಿಲ್ಕ್ ಸ್ಯಾರಿ ಕೊಡಿಸ್ತೀನಿ ಅಂದಿದ್ದಕ್ಕೆ. ದುಡ್ಡು ಅದ್ರ ಮೇಲೆ ಆಗುತ್ತೆ. 50,000ನಾ? ಯಾರಿಗೆ ಬಂತು? ಹೌದಾ, ಹಂಗಾದ್ರೆ ಕೊಡ್ಸು. ನವೀನ್, ನೀವು ಕಾಲಲ್ಲಿ ಇದ್ರಲ್ಲ, ಆಗ ಇವ್ನು ಏನ್ ಹೇಳ್ದ ಗೊತ್ತಾ? ಸಿಲ್ಕ್ ಸ್ಯಾರಿ ಕೊಡಿಸ್ತಾನಂತೆ, ಅವ್ನ್ ಚಪ್ಪಲಿ ತಗೋತಾನಂತೆ. ದುಡ್ಡೆಲ್ಲಿದೆ ಅಂತಂದ್ರೆ ಬಂತಲ್ಲ ಅಪ್ಪಂಗೆ 50,000 ಅಂತಾನೆ. ನನಗ್ ಗೊತ್ತಿಲ್ದಂಗೆ ಯಾವ್ದಾದ್ರು 50,000 ಬಂದಿದೆ ನಿಮ್ಗೆ? ಬಾತಿನ ಕಾಸಿಲ್ಲ. ಇವತ್ತು ಡೇಟ್ ಎಷ್ಟು ಅಥರ್ವ? ಆಲ್ರೆಡಿ 17 ಕಣೋ. ಇವತ್ತು ಎಲ್ಲೋ ಸ್ಯಾಲ್ರಿ ಎಲ್ಲ ಬಂದು ಆಲ್ರೆಡಿ ಬಿದ್ದೆ ಹೋಗಿದೆ. ನಿಮ್ಮ ಅಮ್ಮಂತ 500 ರೂಪಾಯಿ ಸಾಲ ಇಸ್ಕೊಂಡಿದ್ದೀನಿ. ಅಲ್ಲ ಮಗನೇ, ದುಡ್ಡಿಂದ ಬೆಳಗ್ಗೆ ನಿಮ್ಮ ಅಮ್ಮನ ಹತ್ರ 500 ರೂಪಾಯಿ ಸಾಲ ಇಸ್ಕೊಂಡು ಆಲೆ 100 ರೂಪಾಯಿ ಖರ್ಚಾಗೋಯ್ತು. ಸಂಕ್ರಾಂತಿಗೆ ಊರ ರೇಟ್ ಜಾಸ್ತಿ ಆಗೋಯ್ತದೆ, 100 ರೂಪಾಯಿ ಸಂಕ್ರಾಂತಿ ಅಂತ. ಸರಿ, ಯುಗಾದಿಗೆ ಊರ ರೇಟ್ ಜಾಸ್ತಿ ಆಗೋಯ್ತದೆ ಅಂದ್ಬಿಟ್ಟು ಇವತ್ತೇ ಹೂ ತಗೊಬಿಟ್ಟು 70 ರೂಪಾಯಿ 500 ರೂಪಾಯಿ ಕೊಡಿಸಿ 100 ರೂಪಾಯಿ ಹೂ ನನಗೆ ತಗಸ್ಕೊಂಡು ಇವನು 50,000 ಬಂತು. ಯಾವಾಗ್ಲೂ ನವೀನ್ ಅವರು ಯಾವಾಗ್ಲೂ ನನ್ಗೆ ಯಾವ್ದಾದ್ರು ಒಂದು ಶಾಪ್ಗೆ ಏನಾದ್ರು ಡ್ರೆಸ್ಸು, ಸ್ಯಾರಿನೋ ಅಥವಾ ಅದೇನಾದ್ರೂ ಆಗಿರ್ಬೋದು ತಗೊಳೋದಿಕ್ ಹೋದಾಗ ಅವರು ರೇಟ್ ನೋಡೋದೇ ಇಲ್ಲ. ಇಷ್ಟ ಆಯ್ತಾ ತಗೋ. ವಾಚ್ ತಗೋಬೇಕಾದ್ರೂ ಅಷ್ಟೇ 16,000 ಕೊಟ್ಟು ತಗೊಳಕ್ಕೆ ನಂಗೆ ನಿಜ ಇಷ್ಟ ಇರಲಿಲ್ಲ. ಬಟ್ ಅವ್ರು ಹಂಗಲ್ಲ, ತಗೋ ಅಂತ ಅಂತಾರೆ. ಮತ್ತೆ ಮಕ್ಕಳು ಕೊಡಿಸ್ಬೇಕಾದ್ರೂ ಅಷ್ಟೇ
ನಾನು ಸ್ವಲ್ಪ ಲೆಕ್ಕಾಚಾರ ಆಗ್ತಾ ಇರ್ತೀನಿ, ಒಂದು ಜೊತೆ ಸಾಕು, ಸ್ಲಿಪ್ಪರ್ ತೊಗೊಂಡ್ರೆ ಶೂಸ್ ತೊಗೊಂಡ್ರೆ ಅಂತ. ಅವ್ರು ಇಲ್ಲ, ಎಕ್ಸ್ಟ್ರಾ ಇರಲಿ 2-3 ಜೊತೆ ತಗೋ ಅಂತ ತಗೋತಾ ಇರ್ತಾರೆ. ಆದರೆ ಯಾವತ್ತೂ ಅವ್ರಿಗೆ ಅವ್ರು ತಗೊಳ್ಳೋದೇ ಇಲ್ಲ. ಯಾವುದೋ ಒಂದು ಏನಾದರೂ ಫಂಕ್ಷನ್ಸು ಅದು ಇದು ಅಂತ ಬರಬೇಕು, ಅವಾಗಷ್ಟೇ ಹೋಗ್ಬಿಟ್ಟು ಶಾಪ್ ಮಾಡ್ತಾರೆ. ಮತ್ತು ತುಂಬ ಕಂಫರ್ಟಬಲ್ ಆಗಿ ಯಾವ್ದಿರುತ್ತೆ ಅದನ್ನೇ ಹಾಕೋತಾರೆ. ಈ ಟೀ ಶರ್ಟ್ನ ಅದೆಷ್ಟು ಸಲ ನೀವೇ ವ್ಲಾಗಲ್ಲಿ ನೋಡಿರ್ತೀರ ನನಗೆ ಗೊತ್ತು. ಅದೇನೋ ಗೊತ್ತಿಲ್ಲ, ಮನೇಲಿ ಗಂಡಸಾದವನು ಈ ಥರ ಜವಾಬ್ದಾರಿನ ತೊಗೊಂಡಾಗ್ಲೇ ಅನಿಸುತ್ತೆ. ಅವನೇ ದಿನಕ್ಕೊಂದು ಬಟ್ಟೆಗಳನ್ನ ಹಾಕ್ಕೊಂಡು ಹೆಂಡತಿ ಮಕ್ಕಳನ್ನ ನೋಡದೇ ಇದ್ದಾಗ ಆ ಫ್ಯಾಮಿಲಿ ಸಿಚುವೇಶನ್ನೇ ಬೇರೆ ಥರ ಇರುತ್ತೆ. ತನಗಿಲ್ದೇ ಇದ್ರೂ ತಾನು ಒಂದು ಕಂಫರ್ಟ್ ಝೋನಲ್ಲಿ ತನಗೆ ಶೋಕಿ ಇಲ್ಲದೆ ಇದ್ರೂ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಬೇಕು ಅನ್ನೋರು ಇರ್ತಾರಲ್ಲ, ಅವ್ರು ಯಾವತ್ತೂ ಜೀವನದಲ್ಲಿ ಗೆದ್ದೇ ಗೆಲ್ತಾರೆ. ಅವ್ರ ವ್ಯಕ್ತಿತ್ವದಲ್ಲೂ ಗೆಲ್ತಾರೆ, ಜೀವನದಲ್ಲೂ ಗೆದ್ದೇ ಗೆಲ್ತಾರೆ. ಸೇಮ್ ನನ್ನ ಗಂಡಂದು ಅದೇ ಥರ ವ್ಯಕ್ತಿತ್ವ. ಅವರು ನಮ್ಗೊಳಗೋಸ್ಕರ ನಂಗೆ ನಮ್ಮ ಡ್ಯಾಡಿ ನೆನಪಾಗ್ತಾ ಇರ್ತಾರೆ. ಒಂದು ಹೆಣ್ಣಿಗೆ ಹೇಳ್ತಾರೆ ಏನಂತ ಅಂದರೆ, ತವ್ರ ಮನೆ ಯಾವುದೋ ಒಂದು ಮಾತಿದೆಯಲ್ಲ, ಕಷ್ಟನೇ ಗೊತ್ತಾಗ್ದಿರೋಂಥ ತವ್ರ ಮನೆ ಸಿಗಬೇಕು, ಇಲ್ಲ ಅಂತಂದರೆ ತವರೇ ನೆನಪಾಗ್ದಿರೋ ಥರ ಗಂಡ ಸಿಗಬೇಕು ಅಂತ. ನಮ್ಮ ಡ್ಯಾಡಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ನನ್ನನ್ನು ನನ್ನ ಮಕ್ಕಳನ್ನು ಕೂಡ ನವೀನ್ ಅವ್ರು ಅದೇ ಥರ ನೋಡ್ಕೊತಾ ಇದ್ದಾರೆ. ಸೊ ಇವತ್ತು ನಾನು ನವೀನ್ಗೋಸ್ಕರ ಶಾಪ್ ಮಾಡಿಸ್ತೀನಿ. ಅವ್ರಿಗೆ ಯಾವಾಗಲೂ ನಮಗೆ ಕೊಡಿಸ್ತಾ ಇರ್ತಾರೆ. ಸೊ ಇವತ್ತು ನಾವು ಪಪ್ಪಂಗೆ ಶಾಪಿಂಗ್ ಮಾಡ್ಸೋಣ ಆಯ್ತಾ? ಪಪ್ಪಂಗೆ ಬಟ್ಟೆ ಕೊಡ್ಸೋಣ ಆಯ್ತಾ? ನನಗೆ ಸಿಲ್ಕ್ ಸ್ಯಾರಿ ಬೇಡ, ಇವತ್ತು ಪಪ್ಪಂಗೆ ಕೊಡ್ಸೋಣ. ಹಾ, ನಿಂಗು ಅಷ್ಟೇ, ನಿಂಗೆ ಮತ್ತೆ ನಿಮ್ಮ ಅಪ್ಪಂಗೆ. ನಿಮಗ್ ಬಂತಷ್ಟು ನನ್ಗೂ ಬಂತು. ಯಾರೋ ಇಬ್ರು ರಮ್ಯಾ ನವೀನ್ ಇಬ್ರು ನೆನ್ಸ್ಕೊಂತ ಇದಾರೆ. ಇನ್ನೊಂದ್ ಸೈಡ್ ತಗೋ, ವಾಚ್ ತಗೊಂಡ ನೀವಿಬ್ರು ಮದ್ವೆ ಆಗು ಅಂತೆ. ಮದ್ವೆ ಆಗಿದೆಯಲ್ಲ ನಾವಿಬ್ರು. ಅವ್ನು ನೋಡಿಲ್ಲ ಅಂತಲ್ಲ, ನಮ್ಮಿಬ್ರು ಮದ್ವೆನ ಅವ್ನು ನೋಡಿಲ್ಲ ಅಂತ ಅವ್ನು ಕೊರಗಿದಿ ಅಂತೆ. ಓ, ನಿಂಗ್ ನಮ್ಮ ಮದ್ವೆ ನೋಡ್ಬೇಕು ಅಂತ ಆಸೆನಾ? ಇದಾಗ್ ಕೊಡ್ತೀವಿ ಬಿಡು ನವೀನ್. ಇವ್ನಿಗೆ ಈಗ ಇದಾಗ್ ಕೊಡ್ಬೇಕು ನವೀನ್, ವಿಡಿಯೋ ಇದೆಯಲ್ಲ CD. ನಮ್ಮ ಮದ್ವೆ CD ಹಾಕ ಪೆನ್ ಡ್ರೈವ್ ಮಾಡಿಸ್ಬೇಕದ. ಅದನ್ನ ಹಾಕ್ಬಿಟ್ಟು ತೋರಿಸ್ಬೇಕು ಇವ್ನಿಗೆ. ಸೊ ಈಗ ನಾವು ಫಸ್ಟು ನವೀನ್ ಯಾರು ಕ್ಲೈಂಟ್ನ ಮೀಟ್ ಮಾಡಬೇಕಾಗಿದೆ. ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರಿಗೆ ಎಲ್ಲಿಗೆ ಬರೋಕ್ಕೆ ಹೇಳಿದ್ದೀರಾ? ಸಿದ್ಧಾರ್ಥ ಹೋಟೆಲ್ ಸಿದ್ಧಾರ್ಥ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಕಡೆ ಹೋಗ್ತೀವಿ. ನನಗೆ ಸೀರೆ ಬೇಡಕ್ಕಂದ ಅಮ್ಮ, ನಿಂಗೆ ಯಾವ ಸೀರೆ ಇಷ್ಟ ಆ ಸೀರೆ ತಗೋ ಅಂತವನೆ. ನನಗೆ ಸೀರೆ ಬೇಡ ಅಂತ ಹೇಳಿದ್ನಲ್ಲ. ಸೀರೆ ಬೇಜಾನ್ ಸೀರೆಗಳಿದೆ ಆಯ್ತಲ್ವ ಮಮ್ಮಿ ಹತ್ರ. ಪಪ್ಪ ಎಷ್ಟೊಂದು ಕೊಡ್ಸಿದ್ದಾರೆ ಈಗ ಗೃಹ ಪ್ರವೇಶ, ಮದುವೆ, ಅದು ಇದು ಅಂತ ಅಂದ್ಬಿಟ್ಟು. ಆಮೇಲೆ ಪ್ರಮೋಷನ್ಗೆ ಮಮ್ಮಿಗೆ ಎಷ್ಟೊಂದು ಸ್ಯಾರಿ ಬಂದಿದೆ. ಮತ್ತೇನಕ್ಕೆ ಮಮ್ಮಿಗೆ ಸೀರೆ? ಮತ್ತೆ ಸ್ವಲ್ಪನೂ ಬೇಡ ನಂಗೆ. ಏನಾದರೂ ಡ್ರೆಸ್ ಯಾವುದಾದ್ರೂ ಇಷ್ಟ ಆಗಿರೋ ಸಿಕ್ಕಿದ್ರೆ ತಗೋತೀನಿ ಅಷ್ಟೇ, ಕುರ್ತಿ. ಓಕೆನಾ? ಹಾಂ. ಮಮ್ಮಿಗೆ ಡ್ರೆಸ್ ಚೆನ್ನಾಗಿ ಕಾಣುತ್ತಾ ಸ್ಯಾರಿ ಚೆನ್ನಾಗಿ ಕಾಣುತ್ತಾ? ಡ್ರೆಸ್ಸಾ? ಆಯಿತು, ಡ್ರೆಸ್ ತಗೊಳ್ಳೋಣ. ಓಕೆ, ಲೆಟ್ಸ್ ಗೋ. ಹೋಟೆಲಲ್ಲಿ ಏನಾದರೂ ತಿಂತೀರಾ? ನಿಮ್ದು ಆಲ್ರೆಡಿ ಆಗಿದೆಯಲ್ಲ, ದೋಸೆ ತಿನ್ಕೊಂಡು ಬಂದ್ರಲ್ಲ. ಓಕೆ, ನಡೀರಿ ಹೋಗೋಣ. ಹೋಟೆಲಿಗೆ ಬಂದ್ವಿ. ಸೊ ಇನ್ನು ನವೀನ್ ಏನೋ ಮಾತಾಡೋದಿತ್ತು, ಅವರು ಕ್ಲೈಂಟ್ನ ಮೀಟ್ ಮಾಡಿ ಮಾತಾಡ್ತಾಯಿದ್ರು. ಅಲ್ಲಿವರೆಗೂ ನಾವಿಬ್ಬರು ಟೈಮ್ ಪಾಸ್ ಮಾಡಬೇಕಲ್ಲ. ಸೊ ಫ್ರೈಡ್ ರೈಸ್ ತೊಗೊಂಡ್ವಿ. ಸೊ ಫ್ರೈಡ್ ರೈಸ್ ಕೂಡ ಇಬ್ಬರು ಸ್ವಲ್ಪ ಸ್ವಲ್ಪ ತಿಂದು ಅಲ್ಲಿಂದ ನಾವು ಬಂದಿದ್ದು ನೆಕ್ಸಸ್ ಮಾಲ್ಗೆ. ಶಾಪಿಂಗು ಮುಗಿಸ್ಕೊಂಡು ಹೋಗ್ಬಿಡೋಣ. ಇನ್ನು ನವೀನ್ ಅವರಂತೂ ಇನ್ನೊಂದಿನ ಬಂದರೆ ಆಯಿತು ನೋಡಿರಿ, ಇಲ್ಲೇ ಲೇಟ್ ಆಗೋಯ್ತು ಅಂತ ಹೇಳ್ತಾಯಿದ್ರು. ಹೇಗಿದ್ರು ಬಂದಿದ್ದೀವಿ, ಮುಗಿಸ್ಕೊಂಬಿಡೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅಥರ್ವ ಆಲ್ರೆಡಿ KFC ಮತ್ತು ಇದನ್ನೆಲ್ಲ ನೋಡಿಬಿಟ್ಟು KFC ಬೇಕು ಅಂತ ಹೇಳ್ತಾ ಇದ್ದ. ಇಲ್ಲ ಇವತ್ತು ನಾನ್ ವೆಜ್ದೇನು ತಿನ್ನೋ ಆಗಿಲ್ಲ ಬಾ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನು ಬೇಕು? ಅಲ್ಲ ನಿಜ ಹೇಳಿ, ನಿಮಗೆ ಈ ಟೀ ಶರ್ಟ್ ಕಂಫರ್ಟಬಲ್ ಆಗಿದೆ ಅಂತ ಹಾಕಂತೀರಾ, ಅಥವಾ ನಿಮಗೆ ಅದ್ರ ಮೇಲೆ ಲವ್ವಾ, ಅಥವಾ ಬೇರೆ ಇಲ್ಲ ಅಂತ ಹಾಕಂತೀರಾ? ಬೇರೆ ಇದೆ, ಕಂಫರ್ಟ್ ಜೊತೆಗೆ ಲವ್. ಎಷ್ಟು ಇಷ್ಟ ಅಂದರೆ ನನಗೆ ನೋಡಿ ನೋಡಿ ಸಾಕಾಗಿ ಇವ್ರಿಗೆ ಇದನ್ನು ಇಟ್ಬಿಡ್ತೀನಿ ಮನೇಲಿ. ಹೊಸದು ಶಾಪ್ ಮಾಡಿ ನಾನು ಕೊಡ್ಸೋದನ್ನ ಹಾಕೊಳ್ಳಿ ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಇವತ್ತು. ಇಲ್ಲ, ಒಂದೊಂದು ಬಟ್ಟೆ ನಮಗೆ ತುಂಬ ಕಂಫರ್ಟಬಲ್ ಅನಿಸ್ತಾ ಇರುತ್ತೆ. ಅದನ್ನು ಪದೇ ಪದೇ ಹಾಂ ಇರೋ ಅಥರ್ವಾ ಫುಲ್ ಖುಷಿ. ಗೊತ್ತಾಯ್ತು.
ನವೀನ್ ಏನು ಗೊತ್ತಾ, ಇದು ಏನೋ ಹೇಳಬೇಕು ಅಂತ ಇದೆ, ಮರ್ತೇ ಹೋಯ್ತು. ನಾವಿಬ್ಬರು ಲವ್ ಮಾಡಬೇಕಾದ್ರೆ ಫಸ್ಟು ಮಾಲ್ ಅಂತ ಹೋಗಿದ್ದು ಯಾವುದು ನೆನಪಿದೆಯಾ ನಿಮಗೆ? ಬೆಂಗಳೂರಲ್ಲಿ ಯಾವುದು ಅಲ್ವಾ? ನೆಕ್ಸಸ್ ಮಾಲ್ಗೆ ಹೋಗಿದ್ದು ಫಸ್ಟ್ ನಾವು. ಮಾಲ್ ಅಂತ ಹೋಗಿದ್ದು ನೆಕ್ಸಸ್ ಮಾಲ್ಗೆನೆ. ಆ್ಯಕ್ಚುಲಿ ಏನು ಗೊತ್ತಾ, ರಮ್ಯನ್ ಫ್ರೆಂಡು ವನಿತಾ ಅಂತ ಈಗ ಅಮೆರಿಕಾದಲ್ಲಿ ಇದಾರಲ್ಲ, ಅವಳದು ಎಕ್ಸಾಮ್ ಇತ್ತು, ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಯಾವುದಕ್ಕೋ. ಆ ಎಕ್ಸಾಮ್ನ ಬರ್ಸೋಕ್ಕೆ, ಅವಳಿಗೆ ಬರ್ಸೋಕ್ಕೆ ನಮ್ಮಿಬ್ರಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ನಾವು 3 ಜನ ಹೋಗಿದ್ವಿ. ನಮಗೊಂದು ರೀಸನ್ ಬೇಕಿತ್ತು ಅಷ್ಟೇ. ಹಿಂಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ನೋಡಿ. ನಮ್ಮ ಬುದ್ಧಿ ಕಲಿಬೇಡಿ. ಕುರ್ತೀಸ್ ಎಲ್ಲ ಬೈ ಟು ಗೆಟ್ 200 ಆಫ್ ಅಂತ ಇದೆ. ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚೌಕಲ್ ಡ್ರಾಪ್ ಹಾಕ್ಸ್ಕೊಂಡಿದ್ದು. ಆಮೇಲೆ ಕಾರ್ ಹತ್ತಿದ್ವು. ಆಮೇಲೆ ವನಿತಾ ನಾನು ಇಬ್ರು ಬಂದು ಜಾಯ್ನ್ ಆದ್ವಿ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಈಗ ನೀವು ಫಸ್ಟ್ ನೀವು ತಗೊಳ್ಳಿ, ನನಗೆ ಯಾಕೆ ಕೊಡ್ಸಕ್ಕೆ ಕರ್ಕೊಂಬರ್ತೀರಾ? ಈ ಕಡೆ ಬಂದು ನನಗೆ ಕೊಡಿಸ್ತಾರಂತೆ. ನಾನು ನೋಡ್ತಾ ಇರ್ತೀನಿ. ಗೊತ್ತಾ ನಮ್ಗೆ ಬೇಜಾರಾಗೋದು, ಹಿಂದಿಂದನೇ ಬರ್ತಾರೆ ಎಂಪ್ಲಾಯ್ಸ್, ಒಬ್ಬನು ಬೇಜಾರಾಗುತ್ತೆ. ಹೌದಾ? ಅವ್ರು ನಿಮ್ಗೆ ಏನಾದರೂ ಬೇಕು ಬೇಡಗಳನ್ನ ಕೇಳೋದಕ್ಕೆ ಫ್ರೀಯಾಗಿ ಬಿಟ್ಬಿಡ್ಬೇಕು. ನಾವು ಸೆಲೆಕ್ಷನ್ ಮಾಡ್ಕೊಂಡು ನಮ್ಗೇನಾದ್ರು ಹೆಲ್ಪ್ ಬೇಕಿದ್ರೆ ಕೇಳ್ತೀವಿ ನಾವು ಅಂತ. ಸ್ವಲ್ಪ ಹಿಂದೆನೇ ಬರ್ತಾ ಇದ್ರೆ ನಮ್ಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಜೋರಾಗಿ ಮಾತಾಡೋಕ್ಕೆ ನಿಮಗೆ ಸ್ವಲ್ಪ ಅವ್ರು ಹಿಂದಿಂದನೇ ಬರ್ತಾ ಇದ್ರೆ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ನೋಡಿ ಯಾವ ಥರ ಈಗಲೇ ಹೇಳ್ತೀನಿ, ಆಮೇಲೆ ಶೆಕೆ ಆಗುತ್ತೆ. ಹಾಕೊಳ್ಳಲ್ಲ ಅಂತ ನನ್ನ ದುಡ್ಡೆಲ್ಲ ನೀರಿಗೆ ಹಾಕ್ಸ್ಬಿಡಿ. ನೀವು ಹಾಕೊಳ್ಳೋದನ್ನ ತೊಗೊಳ್ಳಿ ಅಷ್ಟೇ. ಟೀ ಶರ್ಟ್ಸ್ ಎಲ್ಲ ಐತೆ ಈ ಕಡೆ ಇದೆ ನೋಡಿ, ಕಂಫರ್ಟಬಲ್ ಆಗಿರೋದು. ಸೊ ನವೀನ್ ಟೀ ಶರ್ಟ್ಸ್ನೇ ಫಸ್ಟ್ ನೋಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಸೊ ನಾನು ಹೇಳ್ಬಿಟ್ಟೆ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ, ಆಮೇಲೆ ನನ್ನನ್ನು ಬ್ಲೇಮ್ ಮಾಡೋಂಗಿಲ್ಲ. ಇವ್ರಿಗೆ ಒಂದು ಮಾತು ಕೇಳ್ತಾರೆ, ಅದು ತೊಗೊಳ್ಳ ಇದು ತೊಗೊಳ್ಳ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಹಾಕೋಬೇಕಾದ್ರೆ ಅನ್ಕಂಫರ್ಟಬಲ್ ಆದರೆ ಇನ್ನೇನು ಹೇಳಲೇ ಇಲ್ಲ, ಹಂಗೆ ಹಿಂಗೆ ಅಂತ ನನಗೆ ಬೈತಾರೆ. ಹಾಗಾಗಿ ನಾನು ಆ ಜವಾಬ್ದಾರಿ ತೊಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಸೊ ಒಂದಷ್ಟು ಟೀ ಶರ್ಟ್ಸ್ನೆಲ್ಲ ತೊಗೊಂಡು ಈಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ವಿ. ನಾನೇನು ತೊಗೊಳ್ಳಿಲ್ಲ, ಏನಂದರೆ ಈಗ ಫಸ್ಟು ಇವರೇ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಅವ್ರಿಗೇನು ಬೇಕು, ಟೈಮು ಇರಲಿಲ್ಲ, ಆಲ್ರೆಡಿ ಲೇಟಾಗಿ ಹೋಗಿದೆ, ಇನ್ನೂ ಊಟ ಎಲ್ಲ ಮಾಡಬೇಕು. ಆ್ಯಕ್ಚುಲಿ ಬೆಳಿಗ್ಗೆ ಏನು ಇಡ್ಲಿ ತೊಗೊಂಡಿದ್ದು, ಮಧ್ಯಾಹ್ನ ಸಾಂಬಾರು ಇತ್ತು ನೆನ್ನೆದು, ಅದರಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡಿದ್ದು. ಇನ್ನು ಈಗ ರಾತ್ರಿ ಏನಾದರೂ ಮಾಡ್ಕೊಬೇಕಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ನಮ್ಮ ಅಥರ್ವ ಬಿಡಲೇ ಇಲ್ಲ, ಏನಾದರೂ ತಿನ್ನಬೇಕು ಅಂತ ಕರ್ಕೊಂಡು ಬಂದ. ಅವನಿಗೆ ಇವತ್ತು KFC ಆಗಿರ್ಬೋದು, ನಾನ್ ವೆಜ್ ಐಟಮ್ಸ್ ಏನೂ ಕೊಡ್ಸಲ್ಲ, ವೆಜ್ ತಗೋ ಅಂತ ಅಂದ್ವಿ. ಪಿಜ್ಜಾ ಊಟ ಹೋಗಲ್ಲ, ಊಟ ಮಾತ್ರ ಆಗಲ್ಲ. ಪಿಜ್ಜಾ ತಿಂತಾನೆ, ಊಟ ತಿನ್ನಕ್ಕಾಗಲ್ಲ. ಊಟನ ನಾವು ತಿನ್ಸ್ಕೊಡ್ಬೇಕು. ಏನೋ ಅಥರ್ವ, ಊಟನ ನಾವು ತಿನ್ನಿಸ್ಬೇಕು, ಪಿಜ್ಜಾ ನೀನೇ ತಿಂತೀಯ. ಫ್ರೆಂಡ್ಸ್, ಪಿಜ್ಜಾ ತಿಂದಾದ್ಮೇಲೆ ಅಲ್ಲಿ ಎದುರುಗಡೆನೆ ಬುಕ್ ಶಾಪ್ ಇತ್ತಾ. ಇವನಿಗಂತೂ ಆ ಕಡೆಗೇನೆ ಜ್ಞಾನ, ಬುಕ್ಸು ಪಾಪ ಎದುರುಗಡೆ ಬುಕ್ ಶಾಪ್ ಇದೆ, ಹೋಗೋಣ ಅಂದ್ಕೊಂಡು ಓಡ್ ಬಂದವನೇ ನೋಡಿ. ಹುಡುಕ್ತವನೆ ಯಾವ ಬುಕ್ಸ್ ತೊಗೊಳ್ಳ ಏನು ಅಂತ ಅಂದ್ಬಿಟ್ಟು. ಈಗಿರೋ ಎಕ್ಸಾಮ್ಸಿಗಿರೋ ಬುಕ್ ಓದ್ಕೊ ಫಸ್ಟು, ಆಮೇಲೆ ತೊಗೊಡ್ತೀವಿ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿಕೊಂಡು ಕರ್ಕೊಂಡು ಬಂದ್ವಿ. ಅವನಿಗಂತೂ ಬುಕ್ಸು ಅಂದರೆ ಫುಲ್ಲು, ಅವನು ಪಿಜ್ಜಾ ತಿಂತಾಯಿದ್ರೆ ಅದ್ರ ಆಪೋಸಿಟ್ಟೇ ಇದು ಬುಕ್ ಶಾಪ್ ಇದ್ದಿದ್ದು. ಅವ್ನಿಗೆ ಎಷ್ಟೊತ್ತಿಗೆ ಆ ಬುಕ್ ಶಾಪ್ ಒಳಗಡೆ ಹೋಗಿ ನಾನು ಬುಕ್ಸ್ಗಳು ತೊಗೋತೀನೋ, ಅದೇನು ಬರೆಯೋದಂದರೆ ಅದೇನು ಇಷ್ಟನೋ. ಎಕ್ಸಾಮಲ್ಲಿ ಬರೀ ಅಂತ ಅಂದರೆ ಏನೇನೋ ಬರೆದು ಬಂದಿರ್ತಾನೆ, 3rd ರ್ಯಾಂಕ್ ಬರ್ತಾನೆ, 1st ರ್ಯಾಂಕ್ ಅಂತೂ ಬರೋಕ್ಕಾಗೋದಿಲ್ಲ. ಆದರೆ ಬುಕ್ ಮಾತ್ರ ಬೇಕು, ಬುಕ್ಕು. ನನಗೆ ಬುಕ್ಕು ಯಾಕಂದರೆ ತುಂಬ ಇಷ್ಟ. ಅದಕ್ಕೆ ಬುಕ್ ಅಂದರೆ ನೋಡಿ ತುಂಬ ಇಷ್ಟ ಅಂತೆ. ಬುಕ್ಕು ಯಾಕೆ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ಬುಕ್ ಮಗ ಇವನು. ಯಾಕೆ ಇಷ್ಟ ನಿಂಗೆ ಅಷ್ಟೊಂದು ಬುಕ್ಕು? ಯಾಕಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೆ. ತುಂಬ ಇಷ್ಟನಾ? ಏನು ಮಾಡ್ತೀಯ ಬುಕ್ಸ್ ಇಟ್ಕೊಂಡು? ನಾನು ಓದ್ಕತ್ತೀಯಾ? ಬರ್ಕತ್ತೀಯಾ? 1st ರ್ಯಾಂಕ್ ಬರೋದು ಯಾವಾಗ ನೀನು? ಈ ಸಲ ಎಕ್ಸಾಮಲ್ಲೂ 1st ರ್ಯಾಂಕ್ ಬರ್ತೀಯಾ? ಇವಾಗ ನನಗೆ ಖುಷಿ. ಸೊ ಫ್ರೆಂಡ್ಸ್, ನಾವು ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಬಂದು ಹಂಗೇನೆ ಸುಸ್ತಾಗಿತ್ತು, ಬೇಗ ಮಲ್ಕೊಳ್ಳೋಣ ಅಂತ ಬಂಟು ಕರ್ಕೊಬಂದು ಮಲ್ಕೊಂಡ್ಬಿಟ್ವಿ. ಸೊ ಈಗ ನೋಡಿ ನಮ್ಮ ಜೊತೆನೇ ಎದ್ದೇಳ್ತಾನೆ ಅವನು. ಪಕ್ಕದಲ್ಲಿ ಒಬ್ರು ಇಲ್ಲ ಅಂತ ಅಂದರೆ ಇವನಂತೂ ಎದ್ದು ಬಂದ್ಬಿಡೋದೆ. ತಗೋ ಬಿಸಿನೀರು ಕುಡಿ. ಹೊಟ್ಟೆ ಬಂದ್ಬಿಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಬೇಕು. ಅಯ್ಯೋ,
ಇಲ್ಲಿ ನಿಂಗೆ ಇಟ್ಕೊಳಕ್ಕೆ ಬಿಸಿ ಆಗ್ಬಾರ್ದು ಅಂತ ಈ ತರ ಲೋಟದಲ್ಲಿ ಕೊಟ್ಟಿರೋದು. ಸ್ವಲ್ಪ ಸ್ವಲ್ಪ ಕುಡಿ, ನೋಡು ಕುಡಿತಾನೆ ಇಲ್ಲ ನೀನು. ಸೊ ಫ್ರೆಂಡ್ಸ್, ಹಾಗೇನೆ ನಾವು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಅಲ್ವಾ ನವೀನ್, ನಮಗೆ ನಮ್ಮ ಏನು 1 lakh ಸಬ್ಸ್ಕ್ರೈಬರ್ಸ್ ಆದಮೇಲೆ ನಮಗೆ ನಮ್ಮ ರಮ್ಯಾ ನವೀನ್ ಯೂಟ್ಯೂಬ್ ಚಾನಲಲ್ಲಿ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಗಿವ್ ಅವೇ ಕೊಡಬೇಕು ಒಂದಷ್ಟು ಜನಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ ಅದು ಟೈಮೇ ಆಗಿರಲಿಲ್ಲ, ಪ್ಲ್ಯಾನ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಪ್ಲ್ಯಾನ್ ಮಾಡಿದ್ವಿ. ನಾವೇನು ಅಂದ್ಕೊಂಡಿದ್ವಿ ಅಂತ ಅಂದರೆ, ನಮಗೆ ರೆಗ್ಯುಲರ್ ಆಗಿ ಕಮೆಂಟು ಮತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದರಲ್ಲಿ ನಿಮ್ಮ ಹೆಸರು ತೊಗೊಂಡಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾರಿಗಾದ್ರೂ 5 ಮೆಂಬರ್ಸ್ಗೆ ನಾನು ಸ್ಯಾರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ 10 ಮೆಂಬರ್ಸ್ ನೇಮ್ನ ಬರೆದು ಚಿಟ್ಸ್ ಹಾಕ್ತೀನಿ, ಮಕ್ಳ ಕೈಲಿ ಎತ್ತಿಸ್ತೀನಿ. ಅದರಲ್ಲಿ 5 ಜನದ ಹೆಸರು ಯಾರಿಗೆ ಬರುತ್ತೆ ಅವ್ರಿಗೆ ನಮ್ಮ ಕಡೆಯಿಂದ ಸ್ಯಾರಿ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೊಂಥರ ಯುಗಾದಿ ಹಬ್ಬ ಏನೋ, ಈ ವರ್ಷ ಅದೊಂದು ಏಪ್ರಿಲ್ ಹೊಸ ವರ್ಷ ಯುಗಾದಿ ಅನ್ನೋದು, ಈ ಥರ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಇಷ್ಟು ಸಪೋರ್ಟ್ ಮಾಡಿಕೊಂಡು ಇಷ್ಟು ಪ್ರೀತಿ ಕೊಡ್ತಾ ಇರೋರಿಗೆ ಸದ್ಯಕ್ಕೆ ಇಷ್ಟು. ಇನ್ನು ಬರೋ ದಿನಗಳಲ್ಲೂ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟು ಸೀರೆಯಿಂದ ನನಗೆ ಗೊತ್ತಿರೋ ಹಾಗೆ ನಮಗೆ ಸಬ್ಸ್ಕ್ರೈಬರ್ಸು ವೀವರ್ಸ್ ಅಂತ ಇರೋದು ಹೆಣ್ಮಕ್ಳೇ, ಮ್ಯಾಕ್ಸಿಮಮ್ ಹೆಣ್ಮಕ್ಳೇ. ಅದರಲ್ಲೂ ನವೀನ್ ಅವ್ರಿಗೆ ಫುಲ್ಲು ಅಣ್ಣ ಅಂತ ಏನು ನವೀನ್ ಅವ್ರನ್ನೇ ಜಾಸ್ತಿ ಇಷ್ಟಪಡೋರು. ಆಮೇಲೆ ರಮ್ಯಾ ನೆನ್ನೆ ಒಂದು ಕಾಮೆಂಟ್ ಓದಿದೆ, ನಂಗೆ ಭಾಳ ಹಾರ್ಟ್ ಟಚ್ ಆಯಿತು. ಅದೇ ಅದು ನಾನು ತೆಗೆದೇ ಓದ್ಲಾ? ಓದಿ. ನಿಮ್ಗೆ ಅಷ್ಟು ಖುಷಿಯಾಗಿದೆ ಅಂತ ಅಂದರೆ ಲಿಖಿತಾ ಅನ್ನೋರೇನೋ ಕಮೆಂಟ್ ಮಾಡಿದ್ದು ಅಲ್ವಾ? ಮಾಡಿದ್ರು. ಎಷ್ಟು ಪ್ರೀತಿ ಕೊಡ್ತೀರಾ ಅಂದರೆ, ಇದನ್ನೆಲ್ಲ ನೋಡಿ ನಮ್ಗೆ ಏನು ಅನ್ಸುತ್ತೆ ಅಂದರೆ, ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಕೆಟ್ಟವರಾಗಿದ್ರು ಆ ಕೆಟ್ಟತನ ಬಿಟ್ಟು ಇನ್ನೂ ಒಳ್ಳೆಯವ್ರಾಗಬೇಕಪ್ಪ ಅನಿಸುತ್ತೆ. 100% ಯಾರೂ ಒಳ್ಳೆಯವರಿರಲ್ಲ. ನಮ್ಮಲ್ಲೂ ಏನೋ ಒಂದು ಯಾವುದೋ ಒಂದು ಪರಿಸ್ಥಿತಿಗೆ ತಕ್ಕಂತೆ ಯಾರು ಕೆಟ್ಟವ್ರು ಇರಲ್ಲ, ಆ ಸಿಚುವೇಶನ್ಸ್ಗೆ ತಕ್ಕಂತೆ ಇದಿರ್ತಾರೆ. ಆದರೆ ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ನೀವು ಮಾತಾಡಿದಾಗ ನಾವು ಅಷ್ಟೇ ಇನ್ನೂ ಒಳ್ಳೆಯವರಾಗಿರ್ಬೇಕು ಅನ್ನೋದು ಬಂದ್ಬಿಡುತ್ತೆ ಅಂತ 100% ಅನ್ಸುತ್ತೆ. ನಾನು ಮೊನ್ನೆ ಊಟಕ್ಕೆ ಕೂತಿದ್ದಾಗ ಹಂಗೆ ಮಾತಾಡ್ತಾ ಇದ್ದು, ಜನಗಳು ಕೊಡೋ ಪ್ರೀತಿ ಮುಂದೆ ಯಾವುದೂ ಇಲ್ಲ. ಅವ್ರು ಅಷ್ಟೊಂದು ನಮ್ಮನ್ನ, ಈಗ ನಮ್ಮನ್ನ ಕ್ಯಾಮ್ರಾ ಮುಂದೆ ನಾವು ಇರೋದನ್ನ ನೋಡಿ ಅವ್ರು ಅಷ್ಟೊಂದು ನಮ್ಮನ್ನ ಆಡಿ ಹೊಗಳ್ದಾಗ ನಾವು ಏನಾದರೂ ಒಂಚೂರು ಅಥವಾ ನಮ್ಮಲ್ಲಿ ಯಾವ್ದಾದ್ರು ಒಂದು ಕೆಟ್ಟ ಗುಣಗಳಿದ್ರೆ ಅಥವಾ ಕೆಟ್ಟ ಬುದ್ಧಿ ಇದ್ದರೆ ಅದನ್ನು ತೆಗೆದಾಕಿ ಇನ್ನೂ ಒಳ್ಳೆಯವರಾಗಬೇಕು ಅನ್ನೋ ಫೀಲ್ ಬರುತ್ತೆ ನಮಗೇನೆ. ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ರಮ್ಮಿಂಗೆ. ಸೊ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ನಾಳೆ ಯುಗಾದಿ ಹಬ್ಬದ ದಿನ ಅದನ್ನು ಚಿಟ್ಸ್ ಹಾಕೋಣ ಅಂತ ಅಂದ್ಬಿಟ್ಟು, ಸೊ 10 ಮೆಂಬರ್ಸ್ ಹೆಸರನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಅದನ್ನು ನಾನು ರ್ಯಾಂಡಮ್ ಆಗಿ ಅಂದರೆ ರೆಗ್ಯುಲರ್ ಆಗಿ ಕಮೆಂಟ್ಸ್ ಇರೋದನ್ನ ಅಥವಾ ಇನ್ನೊಂದನ್ನ ನೋಡಿಬಿಟ್ಟು ಅದನ್ನು ಡಿಸೈಡ್ ಮಾಡ್ತೀವಿ. ಬಟ್ ದಯವಿಟ್ಟು ಉಳ್ದವರು ನೀವು ಯಾರು ಸಪೋರ್ಟ್ ಮಾಡ್ತಿಲ್ಲ ಅಥವಾ ಇನ್ನೊಂದಿಲ್ಲ ಅಂತಲ್ಲ, ಬಟ್ ನನಗೀಗ ಸದ್ಯಕ್ಕೆ ಅಷ್ಟು ಜನಕ್ಕೆ ಕೊಡೋದಕ್ಕಾಗುತ್ತೆ, ಅದನ್ನು ಮಾಡ್ತೀನಿ. ಬಟ್ ನಿಮ್ಮ ಪ್ರೀತಿಗೆ ಬೆಲೆನೇ ಕಟ್ಟೋದಕ್ಕಾಗಲ್ಲ. ಗೀತಾ ಸಿಸ್ಟರ್ ಅವರು ಮಾಡಿದ್ದಾರೆ ಒಂದು ಕಾಮೆಂಟು, ಅದು ನಂಗೆ ಭಾಳ ಮನಸ್ಸಿಗೆ ಖುಷಿ ಕೊಡ್ತು. ರಮ್ಯಾ, ಆ್ಯಕ್ಚುಲಿ ಏನು ಗೊತ್ತಾ, ನಾನು ನಿಮ್ಮ ವ್ಲಾಗ್ಸ್ನ ನೋಡ್ತಿರ್ತೀನಿ. ಸೊ ನಮ್ಮ ಅಮ್ಮನೂ ನೋಡೋಕೆ ಶುರು ಮಾಡಿದ್ದಾರೆ ಇವಾಗ. ಸೊ ನಮ್ಮ ಅಮ್ಮಗೆ ನವೀನ್ ಅಣ್ಣ ಅಂದರೆ ಎಷ್ಟು ಇಷ್ಟ ಅಂದರೆ, ಎಲ್ಲ ವ್ಲಾಗ್ ನೋಡಬೇಕಾದ್ರೆ ಹೇಳ್ತಾರೆ, ವ್ಲಾಗ್ ಮುಗಿಯೋರ್ಗೂ ನವೀನ್ ಎಷ್ಟು ಒಳ್ಳೆ ಹುಡುಗ, ಪಾಪ ಒಳ್ಳೆ ಮನಸ್ಸು, ಈ ಥರ ಹೇಳಿ ಎಲ್ರಿಗೂ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ರಮ್ಯಾ ಅದು ಎಷ್ಟು ಜನ್ಮ ಪುಣ್ಯ ಮಾಡಿದಾಳೋ ಅಷ್ಟು ಒಳ್ಳೆ ಗಂಡನ ಪಡ್ಕೊಳ್ಳೋಕ್ಕೆ ಅಂತಲೇ ದೃಷ್ಟಿಯೆಲ್ಲ ತೆಗಿತಾರೆ ವ್ಲಾಗಲ್ಲಿ. ನಿಮ್ಮಿಬ್ಬರನ್ನ ನೋಡಿ ಸ್ಟೇ ಬ್ಲೆಸ್ಡ್ ಆಲ್ವೇಸ್, ಯು ಬೋತ್ ಆರ್ ಯು ಟ್ರೂ ಇನ್ಸ್ಪಿರೇಷನ್ ಅಂತ ಹಾಕಿದ್ದಾರೆ. ಸೀರಿಯಸ್ಲಿ ನಾನು ರಿಪ್ಲೈ ಕೊಟ್ಟೆ, ನನ್ನ ಕಡೆಯಿಂದ ಅಮ್ಮನಿಗೆ ಆಯ್ ಅಂತ ಹೇಳಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಪ್ರೀತಿ ಕೊಡ್ತೀರಾ, ಆ ಪ್ರೀತಿಗೆ ನಾವು ವರ್ರಾರೋ ಇಲ್ವೋ ಅಂತ ನಮಗೆ ಒಂದೊಂದ್ಸಲ ಡೌಟ್ ಆಗಿಬಿಡುತ್ತೆ. ಅಷ್ಟು ಪ್ರೀತಿ ಕೊಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇನ್ನೂ ಕೆಲವರು ಕಮೆಂಟ್ ಮಾಡಿರ್ತೀರಾ, ನೀವಿಬ್ಬರು ಇಷ್ಟೊಂದು ಚೆನ್ನಾಗಿ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಬಿಡಿ, ದೃಷ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟೆಲ್ಲ. ಸೊ ನಾವು ಇರೋದೇ ಹಿಂಗೆ, ಅದನ್ನು ನಾವು ಆಮೇಲೆ ಒಂಥರ ಇನ್ನೊಂದೊಂಥರ ಅಂತಲ್ಲ. ಬಟ್ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಇರ್ಲಿ. ಇದೇ ತರ ಜಗಳ ಆಡಲ್ಲ ಅಂತಲ್ಲ, ಜಗಳ ಇರುತ್ತೆ ಅಲ್ವಾ? ಜಗಳ ಒಂದ್ ರಾತ್ರಿಗಿಂತ ಮುಂದೆ ಹೋಗಲ್ಲ.
ಇವಾಗ ಜಗಳ ಆಡಿದ್ರೆ ನಂದು ಅರ್ಧ ಗಂಟೆಗೆ ಆಲ್ರೆಡಿ ಒಂದಾಗಿರ್ತೀವಿ. ಆದ್ರೆ ಮುಂಚೆ ಹಂಗೆ ಮಾಡ್ತಾ ಇರ್ಲಿಲ್ಲ, ನಾವು ಫುಲ್ ಡ್ರ್ಯಾಗ್ ಮಾಡ್ತಾ ಇದ್ವಿ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಮೇ ಬಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಿಲ್ಡ್ ಆಗೋವರೆಗೂ ಅಂತ ಅನ್ಸುತ್ತೆ. ಏನಂತಂದ್ರೆ ಈಗ ಏನಾದ್ರು ಒಂದು ಜಗಳ ಆಯ್ತು ಅಂತ ಅಂದ್ರೆ ಬಂದು ಮಾತಾಡ್ಸೋದಕ್ಕೆ ಈಗೋ ಅದು ಇದು ಆ ಥರ ಎಲ್ಲ. ಬಟ್ ಈಗ ಅದನ್ನ ಕಂಟಿನ್ಯೂ. ಇವತ್ತಿನ ಕಾಲದಲ್ಲಿ ಡಿವೋರ್ಸ್ಗಳಾಗ್ತಾ ಇರೋದು ಏನಕ್ಕೆ ಗೊತ್ತಾ? ಈಗೋ, ಮ್ಯಾಕ್ಸಿಮಮ್ ಈಗೋ. ನಾನು ಯಾಕೆ ಸೋಲ್ಬೇಕು, ನಾನು ಓದಿದ್ದೀನಿ, ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ, ನಾನು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು ಅಷ್ಟು ದುಡಿತಾ ಇರಲಿಲ್ಲ. ಇವಾಗ ಏನಾಗ್ಬಿಟ್ಟಿದೆ, ಅವ್ರು ದುಡಿತಾ ಇರೋದು ಒಳ್ಳೆ ಜೀವನ ನಿರ್ವಹಣೆಗೆ ಅನ್ಕೊಬೇಕೇ ಹೊರತು ಎಷ್ಟೋ ಜನ ಇವತ್ತು ಹೆಣ್ಮಕ್ಳು, ನಾನು ಹೆಣ್ಮಕ್ಳದ್ದು ತಪ್ಪು ಅಂತ ಇಲ್ಲಿ ಹೇಳ್ತಿಲ್ಲ, ಬರೀ ಹೆಣ್ಮಕ್ಳು ವಿಷಯಕ್ಕೆ ಡಿವೋರ್ಸ್ ಆಗಲ್ಲ. ಇವತ್ತಿನ ಜನರೇಷನ್ ಅಲ್ಲಿ ಗಂಡ ಆದವರು ಹೊರಗಡೆ ಹೋಗಿ ದುಡಿತಿದ್ದೀನಿ ಅಂದ ತಕ್ಷಣ ಒಂದಷ್ಟು ಜನ ಜೊತೆ ಅಫೇರ್ಸ್ ಇಟ್ಕೊಳ್ಳೋದು, ಅಥವಾ ಬೇರೆ ಬೇರೆ ರೀಸನ್ಸು, ಕೆಲವರು ಈ ಬೇರೆ ಡ್ರಿಂಕ್ಸು ಅದು ಇದು ಅನ್ನೋ ವಿಚಾರಕ್ಕೆ ಅವ್ರಿಗೆ ಹೆಂಡತಿ ಮಕ್ಳಿಗಿಂತ ಬರೀ ಅದೇ ಜಾಸ್ತಿ ಆಗಿರುತ್ತೆ. ಫ್ಯಾಮಿಲಿ ಅನ್ನೋದ್ರ ಬಗ್ಗೆ ಇದಿರಲ್ಲ. ಸೊ ಕಾರಣಗಳು ಡಿವೋರ್ಸ್ ಆಗೋದಕ್ಕೆ ಕಾರಣಗಳು ತುಂಬಾ ಇರುತ್ತೆ. ಹೆಣ್ಮಕ್ಳು ಹೊರಗಡೆ ದುಡಿತಾರೆ. ಈಗ ನನ್ನ ಹೆಂಡತಿನೂ ದುಡಿತಾಳೆ, ಹಾಗಂತ ಅವಳಿಗೆ ಈಗೋ ಇರಬಾರ್ದಾ? ಖಂಡಿತ ಇರಬೇಕು. ಬಟ್ ಅದನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಈಗೋ ಇರಬಾರ್ದು. ಅವಳು ಯಾವತ್ತು ನಾನು ನಿನಗಿಂತ ಜಾಸ್ತಿ ದುಡಿತೀನಿ ಅಥವಾ ನಿನಗಿಂತ ಕಡಿಮೆ ದುಡಿತೀನಿ ಅಥವಾ ನಾನು ದುಡಿತೀನಿ ಅನ್ನೋದನ್ನ ತಲೆಗೆ ತೊಗೊಂಬಾರ್ದು ಹೆಣ್ಮಕ್ಳು ಯಾವಾಗಲೂ. ನಾವಿಬ್ಬರು ನೀನು ಟ್ರಾನ್ಸ್ಪರೆನ್ಸಿ ಅನ್ನೋದು ಇರಬೇಕು. ನನ್ನ ಹೆಂಡತಿ ಇವತ್ತು ಒಂದಿನ ATM ಹೋಗಿ ದುಡ್ಡು ಡ್ರಾ ಮಾಡಿಲ್ಲ. ನಂದು ಏನೇ ಅರ್ನಿಂಗ್ಸ್ ಇದ್ರೂ ಅದು ಫೋನ್ ಪೇಲಿ ಕೆಲವು ಸಲ ಟ್ರಾನ್ಸಾಕ್ಷನ್ ಮಾಡಿರ್ತೀನಿ ಅನ್ನೋದು ಬಿಟ್ರೆ ನಾನು ಯಾವತ್ತು ನನ್ನ ಕಾರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆ ದೊಡ್ಡ ಜವಾಬ್ದಾರಿನ ಪಿನ್ ಕೋಡ್ ಏನು ಅಂತಾನೆ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ನಂದು ಯಾವ ಕಾರ್ಡ್ದು ನನಗೆ ಗೊತ್ತಿಲ್ಲ ಆಯ್ತಾ. ಎಲ್ಲ ಹ್ಯಾಂಡಲ್ ಮಾಡೋದೆಲ್ಲ ಅವರೇನೆ. ಏನೋ ನಂಗೆ ಒಟ್ಟಿನಲ್ಲಿ ನನಗೆ ಇನ್ನೊಂದು ಖುಷಿ ಏನಂದ್ರೆ ನನಗೆ ಏನೋ ಟೆನ್ಷನ್ ಕೊಡಲ್ಲ. ಅವರು ಎಲ್ಲರೂ ನಿಭಾಯಿಸ್ಕೊಂಡು ಹೋಗ್ತಾರೆ. ನಾನು ದುಡಿತಾ ಇದ್ದೀನಿ ನಿಜ, ಆದರೆ ಯಾವುದೂ ಒತ್ತಡ ಅನ್ನೋದನ್ನ ನನಗೆ ತಗೊಂಡು ಬರೋದಿಲ್ಲ. ನಾವು ಇದೊಂದು ಸಜೆಷನ್ ಥರ ಕೊಡ್ತೀವಿ. ಯಾವುದೇ ಗಂಡಸರಾಗಲಿ ಹೆಂಗಸರಾಗಲಿ, ಒಂದು ಹೆಂಗಸು ಹೊರಗಡೆ ದುಡಿತಾವಳೆ ಅಂದರೆ ನೀವು ಅವಳನ್ನು ರೆಸ್ಪೆಕ್ಟ್ ಮಾಡಿ. ಏಕೆಂದರೆ ಹೊರಗಡೆನೂ ದುಡಿದು ಮನೆಯಲ್ಲೂ ದುಡಿ ಆದಷ್ಟು ನಿಮ್ಮ ಹೆಂಡ್ತಿರಿಗೆ ನೀವು ಸಹಾಯ ಮಾಡೋದಕ್ಕೆ ನೋಡಿ. ಅವ್ರಂಗೆ ಅನ್ಕೋತಾರೆ. ನಾವು ವಿಡಿಯೋದಲ್ಲೇ ತೋರಿಸ್ಕೊತೀವಿ, ನಾನೊಬ್ಬ ಗಂಡಸಾಗಿ ನಾನು ಕಸ ಗುಡಿಸ್ತೀನಿ, ನಾನು ಮಾಡ್ತಿದ್ದೀನಿ ಅಂದರೆ ಅದು ನನ್ನ ಮನೆ ಕೆಲಸ. ಗಂಡ ಹೆಂಡತಿ ಇವತ್ತು ಒಬ್ಬರು ದುಡಿದು ಜೀವನ ಸಾಗಿಸೋದು ಭಾಳ ಕಷ್ಟ ಇದೆ. ಇವತ್ತು ಖರ್ಚುಗಳು ಯಾವ ಮಟ್ಟಿಗಿದೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಜಾಸ್ತಿ ಬರ್ತವೆ. ಇವತ್ತಿನ ಜೀವನ ಮಾಡೋದು ಭಾಳ ಕಷ್ಟ ಇದೆ. ಹಾಗಾಗಿ ಗಂಡ ಹೆಂಡತಿ ಇಬ್ಬರನ್ನೂ ದುಡಿಬೇಕಾದ್ರೆ ಮನೆ ಕೆಲಸದಲ್ಲಿ ನಾನು ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬೇಕು ಅನ್ನೋ ತಾರತಮ್ಯನ ಬಿಟ್ಟು ಪ್ರತಿಯೊಬ್ಬರು ತಮ್ಮ ಹೆಂಡತಿ, ಅವ್ರು ನಿಮ್ಮ ಹೆಂಡ್ತಿ ರೀ, ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ, ನಿಮ್ಮ ಸಂಸಾರ ನಿಭಾಯಿಸ್ತಾ ಇರ್ತಾಳೆ. ಸೊ ಹೆಂಡ್ತಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ. ಅವ್ರಂಗೆ ಅನ್ಕೋತಾರೆ, ಇವ್ರಂಗೆ ಅನ್ಕೋತಾರೆ, ಯಾರು ಅನ್ಕೊಳ್ಳೋರು ಯಾರೂ ಬಂದಾಗಲ್ಲ ರೀ. ಒಂದು ಸಲ ನಮ್ಗೆ ಕಷ್ಟ ಅಂತ ಬಂದು ನಿಂತ್ಕೊಂಡಾಗ ನನ್ನ ಹೆಂಡ್ತಿ ಆಯ್ತಲ್ಲೇ ಹೊರತು ಯಾವ ನನ್ನ ಮಕ್ಕಳು ಆಗಲ್ಲ, ಯಾರೂ ಆಗಲ್ಲ. ಸೊ ಅದೊಂದು ಸತ್ಯನ ನಾವು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ನೀನು ತಾನು ನಾನು ಯಾಕೆ ಮನೆ ಕೆಲಸ ಮಾಡಬೇಕು, ನಾನು ಯಾಕೆ ಇದು ಮಾಡಬೇಕು, ಅಥವಾ ಹೆಂಡತಿ ಆದವಳು ದುಡ್ಕೊಂಡು ಬಂದಿದ್ದು ಇದು ನನ್ನ ದುಡ್ಡು, ಅದು ನಿಮ್ಮ ದುಡ್ಡು, ಎಲ್ಲದರಲ್ಲೂ ನೀವು ಅಷ್ಟು ನಿಮ್ಮ ಗಂಡನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ನೀವು ಹೆಂಡತಿಯಾಗಿ ಏನು ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಅವಳು ನನ್ನ ಮಕ್ಳಿಗೋಸ್ಕರ, ನನ್ನ ಮನೆಗೋಸ್ಕರ, ಇವತ್ತಿನ ಜನ್ರೇಷನಲ್ಲಿ ಹಂಗೆ ಇರ್ತಾರೆ ಬಿಡಿ, ಎಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇರ್ತಾರೆ. ಬಟ್ ನಾವು ಫಸ್ಟ್ ಜೀವನದಲ್ಲಿ ಬಿಡ್ಬೇಕಾಗಿರೋದು ಏನು ಗೊತ್ತಾ? ಹೇಳ್ಬಿಡ್ತೀನಿ ರೀ, ಫಸ್ಟ್ ಜೀವನದಲ್ಲಿ ಬಿಡ್ಬೇಕು. ಯಾರು ಏನು ಅನ್ಕೋತಾರೋ ಇದು ನಮ್ಮ ಲೈಫು, ನಮ್ಗಿಷ್ಟ ಆದಂಗೆ ಬದುಕೋಣ. ಬೇರೆಯವ್ರಿಗೋಸ್ಕರ ಬದುಕೋದನ್ನ ಯಾವಾಗ ಬಿಟ್ಬಿಡ್ತೀವಿ ನೋಡಿ, ಅವತ್ತು ನಮಗೆ ನೆಮ್ಮದಿ ಅನ್ನೋದು ಸಿಗೋದು. ಈಗ ಏನು ಗೊತ್ತಾ, ನನ್ನ ಕ್ಯಾರೆಕ್ಟ್ರು ನನ್ನ ಹೆಂಡತಿ ಖುಷಿ ಕೊಡಬೇಕು, ನನ್ನ ಹೆಂಡತಿ ಕ್ಯಾರೆಕ್ಟ್ರು ನನಗೆ ಖುಷಿ ಕೊಡಬೇಕು. ಈಗ ನಮ್ಮ ಖುಷಿ ಇಂಪಾರ್ಟೆಂಟು. ಇನ್ನೊಬ್ರು ಏನು ಅನ್ಕೋತಾರೆ ಅಂದರೆ, ಈಗ ಇನ್ನೊಬ್ರು ಏನೋ ಅನ್ಕೋತಾರೆ ಅಂದ್ಬಿಟ್ಟು ನನ್ನ ಹೆಂಡತಿ ನೀನು ಮಾಡಿ ಅವ್ರು ಅನ್ಕೊಂಡ್ಬಿಡ್ತಾರೆ. ಅಲ್ಲ, ಇನ್ನೊಬ್ರು ಕಷ್ಟ ಕೊಟ್ಟು ಬದುಕೋದಲ್ಲ ಜೀವನ, ಇನ್ನೊಬ್ರು ಕಷ್ಟನ ಅರ್ಥ ಮಾಡ್ಕೊಂಡು ಬದುಕೋದು ಆಯಿತಾ. ಆ ಥರ ಅದೊಂದು. ಇವತ್ತು ಮ್ಯಾಕ್ಸಿಮಮ್ಮು ಡಿವೋರ್ಸ್ ಆಗ್ತಿರೋದೇ ನಾನು ಆ ಮನಸ್ಥಿತಿನ ಬಿಟ್ಬಿಡಿ. ನಾನು ಅನ್ನೋದನ್ನು ಪಗ್ತಿಟ್ಬಿಟ್ಟು ನಾವು ಅಂತ ಯೋಚನೆ ಮಾಡಿ ಡಿವೋರ್ಸ್ಗಳ ಸಂಖ್ಯೆ. ಈಗ ಮೊನ್ನೆ ದಾವಣಗೆರೆಯಲ್ಲೋ ಎಲ್ಲೋ ಲೋಕ ಅದಾಲತ್ ಅಂತ ಮಾಡ್ತಾರಂತೆ. ಅದರಲ್ಲಿ 37 ದಂಪತಿಗಳದ್ದು ಡಿವೋರ್ಸ್ ಕ್ಯಾನ್ಸಲ್ ಆಗಿ ಗಂಡ ಹೆಂಡತಿಗೆ ಒಬ್ರಿಗೊಬ್ರಿಗೆ ಹಾರ ಹಾಕ್ಸಿ ಸ್ವೀಟ್ ತಿನ್ಸವ್ರೆ. ಆ ವಿಡಿಯೋ ನೋಡಿ ಮೊನ್ನೆ ನಮಗೆ ಇದರಲ್ಲಿ TV9 ನ್ಯೂಸಲ್ಲಿ ಮೊಬೈಲ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ಸಿಕ್ತು. ಸೊ ಲೋಕ ಅದಾಲತ್ ಅಂತ ಅಂದರೆ ಏನಂತ ಅಂದರೆ, ಅದು ಯಾವ್ದಾದ್ರು ಲಿಟಿಗೇಷನ್ ಅಂದರೆ ಮೈನರ್ ಅವರವರೇ ಕಾಂಪ್ರಮೈಸ್ ಆಗ್ತೀನಿ ಅನ್ನೋ ಕೇಸ್ಗಳನ್ನ ಕ್ಯಾನ್ಸಲ್ ಮಾಡಿಬಿಡ್ತಾರಂತೆ. ಆ ಥರ ಕೇಸ್ಗಳಲ್ಲಿ ಗಂಡ ಹೆಂಡತಿ ಇಬ್ರಿಗೂ ಏನೋ ಅವ್ರ ಕೋರ್ಟು ಕಚೇರಿ ಅಲ್ದು ಸಾಕಾಗಿರ್ತದೆ. ಆಗ ಅಷ್ಟೆಲ್ಲ ಆಲ್ರೆಡಿ ಅರ್ಥ ಬಿಡಿರ್ತದೆ ಡಿವೋರ್ಸ್ ಅರ್ಥ ಆಗಿರ್ತೋ ಬಿಡುತ್ತೋ. ಒಟ್ಟಿನಲ್ಲಿ
ನನಗೆ ನನ್ನ ಗಂಡನೇ ಮುಖ್ಯ ಅಥವಾ ನನಗೆ ನನ್ನ ಹೆಂಡ್ತಿನೇ ಮುಖ್ಯ ಅಂತ. ಅದರಲ್ಲಿ ನಾನು ನೋಡಿದೆ, ಅಬ್ಸರ್ವ್ ಮಾಡಿದ ಪ್ರಕಾರ ಗಂಡಂದಿರು ಹೆಂಡ್ತಿರ್ಗೆ ಹಾರ ಹಾಕಿ ಸ್ವೀಟ್ ತಿನ್ಸಿದ್ರಲ್ಲಿರೋ ಖುಷಿ, ಹೆಂಡ್ತಿರು ಹಾರ ಹಾಕಿ ಸ್ವೀಟ್ ತಿನ್ಸೋದಲ್ಲ ಅಷ್ಟರಲ್ಲಿ ಏನೋ ಥರ ಏನೋ ಬಲವಂತಕ್ಕೆ ಮಾಡ್ತಾಯಿದ್ದೆ ಅನ್ನೋ ಥರ ಇತ್ತು. ಸೊ ಆ ಮನಸ್ಥಿತಿ ಬಿಟ್ಬಿಡಿ, ಈಗೋಗಳನ್ನ ಬಿಟ್ಬಿಡಿ. ಗಂಡು ಮಕ್ಕಳನ್ನ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡನ್ನ ದಾರಿ ತಗೊಳ್ಳೋದು ಭಾಳ ಸುಲಭ. ಉದಾಹರಣೆಗೆ ನನಗೆ ಏನಿದ್ದೀನಿ, ನನ್ನ ಅದರ ಡೆಡ್ ಆಪೋಸಿಟ್ ಕ್ಯಾರೆಕ್ಟ್ರು. ನೀನು ಅಂದರೆ ನಿಮ್ಮಪ್ಪ ಅಂತಿದ್ದು ನನ್ನ ಮಗ. ನನ್ನ ನೇಚರೇ ಬೇರೆ ಥರ ಇತ್ತು. ನಾನು ಸಣ್ಣ ಪುಟ್ಟದಕ್ಕೂ ಟ್ರಿಗರ್ ಆಗಿಬಿಡ್ತಾಯಿದ್ದೆ. ನನ್ನ ಡಿಗ್ರಿ ನೋಡಿರೋರು ಕೆಲವರು ಸಬ್ಸ್ಕ್ರೈಬರ್ಸ್ ಇರ್ತಾರೆ. ನಾನು ಬೆಳೆದಿದ್ದೆ ಹೆಂಗಿದ್ದೆ, ಯಾವ ಥರ ಇದ್ದೆ ಎಲ್ಲ ಗೊತ್ತಿರೋರು ಇದ್ದಾರೆ, ಕೆಲವರು ವಿಡಿಯೋ ನೋಡೋರು. ಸೊ ಅದೆಲ್ಲ ಜೀವನ, ಅದೆಲ್ಲ ಶಾಶ್ವತನೂ ಅಲ್ಲ. ಸೊ ಹಿಂಗೆ ನೋಡಿ, ನಾವು ಯಾವುದೋ ಟಾಪಿಕ್ಗೆ ಬಂತು, ಎಲ್ಲೆಲ್ಲೋ ಹೋಯ್ತು ನಮ್ಮ ಮಾತು. ಸೊ ಈ ಯುಗಾದಿ ಹಬ್ಬಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನಾವು ಸೀರೆನ ಕಳ್ಸಿಕೊಡ್ತಾ ಇದೀವಿ. ಅದನ್ನ ಹಬ್ಬದ ದಿನನೇ ಅದನ್ನ ಅಥವಾ ನೀನೇ ಚಿಟ್ಸೆತ್ಬೇಕು, ಆಯ್ತಾ? ಒಂದು ರೀತಿ ನಮ್ಮೆಲ್ಲ ಬದಲಾವಣೆಗೂ ಸ್ವಲ್ಪ ಸೋಷಿಯಲ್ ಮೀಡಿಯಾನು ಕಾರಣ ಅನ್ಸುತ್ತೆ ರಮ್ಯ ನನಗೆ. ಹೌದು, ಯಾಕಂದ್ರೆ ನಮಗೆ ನಿಮ್ಮಿಂದ ಬರುತ್ತಲ್ಲ ಕಮೆಂಟ್ಸ್, ಅದು ಏನಂತಾರೆ, ಮ್ಯಾನಿಪುಲೇಟ್ ಅಂತಾರ ಅಥವಾ ಪರಿಣಾಮ ಅಂತಾರ, ಏನಂತಾರೆ, ನಾವೀಗ ನೋಡಿ, ನಾವು ಹಿಂಗೆಲ್ಲ ಮಾತಾಡಿರ್ತೀವಲ್ವ, ನೀವು ಅದಕ್ಕೆ ಒಂದಷ್ಟು ಮತ್ತೆ ನಮಗೆ ಮೋಟಿವೇಟ್ ಆಗೋ ಥರ ಇನ್ನೊಂದಷ್ಟು ಕಮೆಂಟ್ಸ್ ಹಾಕ್ತೀರ. ಆಗ ನವೀನ್ ಅವ್ರು ಆಗಲೇ ಹೇಳಿದಾಗ ನಾವು ಈಗೇನು ಒಳ್ಳೆಯವರಾಗಿದ್ದೀವಿ ಅದಕ್ಕಿಂತ ಇನ್ನೂ ಜಾಸ್ತಿ ಒಳ್ಳೆಯವರಾಗಿ ಬದುಕಬೇಕು ಸಮಾಜದಲ್ಲಿ ಅನ್ನೋದು ನಮಗೆ ಅನಿಸುತ್ತೆ. ಸೊ ಸೋಷಿಯಲ್ ಮೀಡಿಯಾದನ್ನ ಯಾವ ಥರ ಯೂಸ್ ಮಾಡ್ಕೋತಾರೆ, ಕೆಲವರು ಬೈತಾರೆ ಸೋಷಿಯಲ್ ಮೀಡಿಯಾ ಬಗ್ಗೆ, ಬಟ್ ಅದನ್ನ ಯಾವ ತರ ಯೂಸ್ ಮಾಡ್ಕೋತೀವಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದರಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಎಲ್ಲರೂ, ಈಗ ಒಬ್ಬ ಮನುಷ್ಯ ಅಂದ್ರೂ ಅಷ್ಟೇ, ಅವನಲ್ಲಿ ಒಳ್ಳೆತನನೂ ಇರುತ್ತೆ, ಕೆಟ್ಟತನೂ ಇರುತ್ತೆ. ಆದ್ರೆ ಕೆಲವರಲ್ಲಿ ಮಾತ್ರ ಜಾಸ್ತಿ ಕೆಟ್ಟತನ ಇರುತ್ತೆ, ಅವ್ರನ್ನ ಅದು ಹುಟ್ಟುಗುಣ ಅಂತಾರಲ್ಲ. ಫ್ರೆಂಡ್ಸ್, ನಾನು ಇನ್ನೊಂದೇನು ಹೇಳೋದು ಅಂದ್ರೆ, ನಾವು ಲೈಫಲ್ಲಿ ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಏನ್ ಅನ್ಕೋತಾರೆ ಅನ್ನೋದನ್ನ ಬಿಟ್ಬಿಡಿ, ನಿಮಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ. ಸೊ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಒಳ್ಳೆತನ ಇರಬೇಕು, ಯಾರಿಗೂ ಹರ್ಟ್ ಮಾಡೋ ಉದ್ದೇಶ ಇರಬಾರ್ದು, ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಇರಬಾರ್ದು. ಬೇರೆಯವರಲ್ಲ, ನಿಮ್ ರಿಲೇಷನ್ಗಳೇನೆ. ಈಗ ಸೇಮ್ ನಾನು ನೆಕ್ಸ್ಟ್ ವರ್ಡ್ ತಗೋತಾ ಇದ್ದಿದ್ದೆ ಸಂಬಂಧಿಕರು ಅಂತ. ಸಂಬಂಧಿಕರು ಏನಾರು ಅನ್ಕೋತಾರೆ, ಅದನ್ನ ಫಸ್ಟ್ ಬಿಡಿ. ಸಂಬಂಧಿಕರು ಇಲ್ಲಿ ನೋಡಿ, ಯಾರಾದ್ರೂ ನಮ್ಗೆ ಗೊತ್ತಿಲ್ದಿರೋರು, ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಒಂದು ಇದನ್ನ ನೋಡಿದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಏನಂತಂದ್ರೆ ನಮಗೆ ನೋವನ್ನ ಕೊಡೋರು ಸಂಬಂಧಿಕರೇ ಅಂತೆ. ಯಾಕಂದ್ರೆ ನಮಗ್ ಗೊತ್ತಿಲ್ದೇ ಇರೋರು ನಮ್ನ ಏನಾದ್ರೂ ಮಿಸ್ ಆಗಿ ಒಂಚೂರು ಕೈ ಕಾಲು ಟಚ್ ಆಗ್ಬಿಟ್ರು ಸಾರಿ ಹೇಳ್ಬಿಟ್ಟು ಹೋಗ್ತಾರಂತೆ. ಆದ್ರೆ ನಮಗೆ ಹೆಚ್ಚು ನೋವನ್ನ ಕೊಡೋರು ಸಂಬಂಧಿಕರು ಅಂತ. ಸೊ ಈ ಸಂಬಂಧಿಕರಿಂದ ಎಷ್ಟು ಬೇಕು ಅಷ್ಟರಲ್ಲಿರಿ, ಅತಿಯಾಗಿ ಅವರನ್ನ ಹತ್ರ ತಗೊಂಡಷ್ಟು ನೋವು ಜಾಸ್ತಿ ಆಗುತ್ತೆ. ಅಂದ್ರೆ ಇಂಟೆನ್ಷನಲಿ ಹರ್ಟ್ ಮಾಡ್ಬೇಕು, ಅವ್ರ ಉದ್ದೇಶ ಕೆಟ್ಟದಾಗಿರುತ್ತಲ್ಲ ಅಂತವ್ರ ಬಗ್ಗೆ ಹೇಳ್ತಾ ಇರೋದು, ಎಲ್ಲಾ ಸಂಬಂಧಿಕರ ಬಗ್ಗೆ ಹೇಳ್ತಾ ಇರೋದು. ಅದರಲ್ಲೂ ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ, ನನ್ಗೊಟ್ಟಿನಲ್ಲಿ ಇಂಥ ವ್ಯಕ್ತಿ ಹಿಂಗೆ ಅಂತ ಬೇಗ ಅನಲೈಸ್ ಮಾಡ್ಬಿಡ್ತೀನಿ ನಾನು. ಸೊ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಮತ್ತು ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಮಾಡಿಬಿಟ್ಟು ಇನ್ನು ನಾಳೆ ಹಬ್ಬ, ಕ್ಲೀನಿಂಗು, ಅದು ಇದು ಕೆಲಸನೂ ಇದೆ. ಸೊ ಏನೋ ಟಾಪಿಕ್ ಮಾಡಕ್ಕೆ ಹೋಗಿ ಏನೇನೋ ಬಂತು. ಹಾಂ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಟ್ಟೆ ತೋರಿಸ್ಬೇಕತ್ತೆ, ಬಟ್ಟೆ ತಗೊಂಡು ತೋರಿಸ್ಬೇಕಾ? ಮತ್ತೆ ಇನ್ನೇನು ಬಟ್ಟೆ ತಗೊಂಡು ತೋರಿಸ್ಲಿಲ್ವಲ್ಲ ಅಂತೆ. ಇಲ್ಲಿ ನೋಡಿ, ಇದು ನೆಂಟಿ ಕೊಡ್ಸಿದ್ದು, ಇದೆಲ್ಲ ನಾನು ನಿಂತಿ ಸೆಲೆಕ್ಷನ್ ಏನಿಲ್ಲ ಅವ್ರದ್ದೇ. ಅವ್ರು ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಯಾವ್ದಾದ್ರು ಚೆನ್ನಾಗಿ ಕಾಣ್ಲಿಲ್ಲ ಅಂದ್ರೆ ನೀನ್ ಯಾವ್ದು ತಗೋ ನವೀನ್ ಅಂತ ಅಂದ್ಬಿಡು. ನಾನು ಅದಕ್ಕೆ ಇನ್ಮೇಲೆ ಇದನ್ನೇ ಹಾಕಬಿಟ್ರೆ ನೋಡಿ, ಆ ಥರ ಸಮಾಧಾನನಪ್ಪ. ನಮ್ಮ ಹತ್ತರ ಮುಂದೆ ನಿಂದು ತೋರಿಸ್ಬೇಕಾ? ಇದ್ಯಾರ್ದು ಆ ಥರವಾ? ಲೋ, ನೀರು ಚಲ್ಬಿಟ್ಟಿ ಕಣೋ. ಈಗ ಆ ಥರವನ್ನ ಬಂಟುನಾ? ಬಂಟು ಇದು 2 to 3 years ಅದು. ಇದು ನಮ್ಮ ಹತ್ತರ ಬಂದು ಇದನ್ನ ತಗೊಂಡು ದೊಡ್ಡದಾಗುತ್ತೆ ಅದು, ಆದ್ರೆ ಸೈಜ್ ಇರ್ಲಿಲ್ಲ ಅವ್ನಿಗೆ. ಅವ್ರಿಬ್ರಿಗೂ ಒಂದೇ ತರ ಹಾಕ್ಬೇಕು ಅಂತ ನಂಗೆ ಇಷ್ಟ ಆಗುತ್ತೆ ಅನ್ನಲ್ಲ. ಫಸ್ಟ್ ಬೇರೆ ಕಲರ್ ತಗೊಂಡಿದ್ರು. 1 to 2 ತಗೋಬೇಕಿತ್ತು, 2 to 3 ತಗೊಂಡಿದ್ದೀವಿ, ಒಂದ್ ಸೈಜ್ ಜಾಸ್ತಿ ತಗೊಂಡಿದ್ದೀವಿ. ತೊಳಿ. ತಿಂಡಿ ಮಾಡಕ್ ಲೇಟ್ ಆಗ್ತಾ ಇದೆ ನನಗೆ. ಅದು ಟ್ರ್ಯಾಕ್ ಪ್ಯಾಂಟ್ಸ್ ಟ್ರ್ಯಾಕ್ ಪ್ಯಾಂಟ್ಸು. ಸೊ ಇಷ್ಟು ನವೀನ್ ಅವ್ರಿಗೆ ಶಾಪಿಂಗ್ ಮಾಡಿಸಿರೋದು. ಸಮಾಧಾನ ಆಯ್ತಪ್ಪ ನಿಮ್ಮ ಬಟ್ಟೆ ಎಲ್ಲ ತೋರಿಸಿದಕ್ಕೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ನನ್ನ ಮಗಂಡ ಎಲ್ಲ ಸಮಾಧಾನ ಆಯ್ತಾ?